ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಇಂಗ್ಳಿ ಗ್ರಾಮಕ್ಕೆ ಬಂದ ಕೃಷ್ಣಾ ನದಿ ನೀರು. ನದಿಗೆ ಬಾಗಿನ ಅರ್ಪಿಸಿ ಸಂತಸ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಇತ್ತೀಚೆಗೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆಯಾಗಿ ಮಾಂಜ್ರೆ ಬ್ಯಾರೇಜ್ ಮುಖಾಂತರ ಈಗ ಇಂಗ್ಳಿ ಗ್ರಾಮಕ್ಕೆ ತಲುಪಿದ್ದು, ಗ್ರಾಮಸ್ಥರು ಮತ್ತು ರೈತರು ನದಿಗೆ ಬಾಗಿನ ಅರ್ಪಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು, ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಮತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆದ ಬೆಳೆಗಳು ನೀರಿಲ್ಲದೆ ಒಣಗುತ್ತಿದ್ದು, ನೀರಿಗಾಗಿ ರೈತರು ಮತ್ತು ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಇದನ್ನು ಅರಿತ ಸಂಸದ ಅಣ್ಣಾಸಾಬ್ ಜೊಲ್ಲೆ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿ ಕೃಷ್ಣಾ ನದಿಗೆ ನೀರು ಬಿಡುವಂತೆ ಮನವಿ ಮಾಡಿದ್ದರು. ಅದಕ್ಕೆ ಸ್ಪಂದಿಸಿದ ಅವರು ನದಿಗೆ ನೀರು ಬಿಡುಗಡೆಗೊಳಿಸಿದರು. ಈಗ ಆ ನೀರು ಮಾಂಜ್ರೆ ಬ್ಯಾರೇಜ್ ಮುಖಾಂತರ ಇಂಗ್ಳಿ ಗ್ರಾಮಕ್ಕೆ ಆಗಮಿಸಿದ್ದು, ಗ್ರಾಮಸ್ಥರು ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸಿ ಹರ್ಷ ವ್ಯಕ್ತಪಡಿಸಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇಂಗ್ಳಿ ಗ್ರಾಮದ ರೈತ ಮಾತಾಡೋದನ್ನ ಈಗ ಅಣ್ಣಾಸಾಬ್ ಜೊಲ್ಲೆ ಅವ್ರಿಗೆ ಮನವಿ ಮಾಡಿದ್ದು ನಾವು ನೀರಿನ ಸಂಬಂಧ. ಅವರ ನೀರು ಹಂತವಾಗಿ ಬಿಡಿದಾರೆ. ಮಾಂಜರಿ ಬ್ರಿಡ್ಜಿಂದ ಬರ್ತಾವೆ, ಯಾವುದೇ ಬ್ರಿಡ್ಜಿಂದ ಬರ್ತಾವು, ಎಲ್ಲ ಕಲ್ಲೋದರದಿಂದ ಬರ್ಕದಾವು ನೀರು, ಕಾಳಮಾಡಿಯಿಂದ ಬರ್ಕದಾವು. ನಾವೆಲ್ಲರೂ ಮನವಿ ಮಾಡಿ ಅಂದರೆ ಈಗ ರೈತ ಎಲ್ಲರೂ ಖುಷಿ ಪಡ್ತಾರೆ. ಹೊಲಗಳಿಗೆ ನೀರಿಲ್ಲ ಇದ್ದು, ಕುಡಿಗೆ ನೀರಿಲ್ಲಾಗಿದ್ದು, ದನಗಳಿಗೆ ನೀರಿಲ್ಲಾಗಿದ್ದು. ಈಗ ನಮಗೆ ಅನ್ಸ್ಕೊಂಡ್ರೆ ಏಕ ನಂಬರ್ ಆಗಿದ್ದು. ಈಗ ಮೋಟ್ರುಗಳು ನಮ್ಮ ಎಲ್ಲ ಬಂದ್ ಆಗಿದ್ದು ನೀರಿಗೆ, ಕುಡಿ ನೀರಿನ ಸಂಬಂಧ, ಈ ಥರ ಹೊಲದ ಸಂಬಂಧ. ಮತ್ತು ಅನ್ನ ಸಂಬಂಧ ಜೊಲ್ಲೆ ಅವರ, ಶ್ರೀಮಂತ್ ಪಾಟೀಲ, ಐಹೊಳೆ ಅವರ, ಮತ್ತು ಪಿ ರಾಜು ಅವರ, ನಿಖಿಲ್ ಕತ್ತಿ ಅವರ, ಜೊಲ್ಲೆ ವೈನಿ ಇವರೆಲ್ಲರೂ ಫಡನ್ವೀಸ್ ಸಾಹೇಬ್ಗೆ ಹೋಗಿ ಮದುವೆ ಮಾಡಿದಾಗ ಇಷ್ಟು ನೀರು ಬಿಡಕಬೇಕಂತ ನಾನು ಎರಡು ಟೆಪ್ಪೆದಾಗ ಮೇ ಮತ್ತು ಏಪ್ರಿಲ್ದಾಗ ನೀರು ಬಿಡ್ತೀವತ್ತಂದಿರು. ಅವ್ರು ಬಿಟ್ಟಿದರು ಅಂತ ನೀರು ಬರ್ತಾವು. ಅಷ್ಟು ನೀವು ಪೂರಾ ಹತ್ತನೇ ಕವರ್ ಆದಿದ್ದು ಇಷ್ಟು ನೀರು ಮ್ಯಾಗ ಅದು ನಾ ಎರಡು ಮಾತು. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಹಳ್ಳಿಗಳಿಗೆ ಕಳೆದ 2 ತಿಂಗಳಿಂದ ಕೃಷ್ಣಾ ನದಿ ಮೇಲ್ದಂಡೆಯಲ್ಲಿ ಇರುವ ಬೆಳೆ ಮತ್ತು ಜಾನುವಾರುಗಳಿಗೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಇದನ್ನು ಅರಿತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಮತ್ತು ಅವರ ನೇತೃತ್ವದ ನಿಯೋಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ ನಂತರ ಸರ್ಕಾರವು 1 TMC ನೀರನ್ನು ಹಂತವಾಗಿ ಬಿಡುವುದಾಗಿ ಒಪ್ಪಿಕೊಂಡಿದ್ದು, ಈಗಾಗಲೇ 1 TMC ನೀರು ರಾಜಾಪುರ ಬಂದಾರದಿಂದ ಹಂತವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ನಮ್ಮ ಇಂಗ್ಳಿ ಗ್ರಾಮದ ಮತ್ತು ಕೃಷ್ಣಾ ಮೇಲ್ದಂಡೆಯಲ್ಲಿರುವ ಸುಮಾರು ಹಳ್ಳಿಗಳಿಗೆ ಸಂತೋಷವನ್ನುಂಟು ಮಾಡಿದೆ. ಧನ್ಯವಾದಗಳು. ನಮಸ್ಕಾರ, ನಾನು ಭೀಮಣ್ಣ ಕುಪ್ಪೆ. ಕಳೆದ 2 ತಿಂಗಳಿಂದ ಕೃಷ್ಣಾ ನದಿಯು ಬತ್ತಿ ಹೋಗಿತ್ತು. ರೈತರಿಗೆ ಇದರಿಂದ ಆತಂಕ ಉಂಟು ಮಾಡಿತ್ತು. ಇದನ್ನು ಅರಿತ ನಮ್ಮ ಸಂಸದರಾದ ಅಣ್ಣಾಸಾಬ್ ಜೊಲ್ಲೆಜಿಯವರು, ಶಶಿಕಲಾ ಜೊಲ್ಲೆಜಿಯವರು ಹಾಗೂ ದುರ್ಯೋಧನ್ ಐಹೊಳೆ ಅವರು, ನಿಖಿಲಣ್ಣ ಕತ್ತಿಯವರು, ಶ್ರೀಮಂತ ಪಾಟೀಲ್ ಅವರು, ಮಹೇಶಣ್ಣ ಕುಮಟಳ್ಳಿಯವರು, ಇವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರಿಗೆ ಭೇಟಿ ಮಾಡಿ ನಮ್ಮ ರೈತರ ಸಂಕಷ್ಟವನ್ನು ಹೇಳಿದಾಗ 3 TMC ನೀರನ್ನು ಬಿಡುಗಡೆ ಮಾಡಬೇಕೆಂದು ಅವರು ಹೇಳಿದಾಗ ಅದಕ್ಕೆ ಸ್ಪಂದಿಸಿದ ಮಹಾರಾಷ್ಟ್ರ ಸರ್ಕಾರವು 1
1.5 TMC ನೀರನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದರು. ಆದ 2 ಹಂತದಲ್ಲಿ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದಾಗ 1 ಹಂತದಲ್ಲಿ ಈಗಾಗಲೇ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮ ಇಂಗ್ಳಿ ಗ್ರಾಮಕ್ಕೆ ಇದರ ನೀರು ನಿನ್ನೆ ರಾತ್ರಿ ಬಂದವು. ಇದರಿಂದ ನಮ್ಮ ಮಾದ್ರಿ, ಇಂಗ್ಳಿ, ಯಡ್ಡೂರು, ಚಂದೂರು ಈಗಾಗಲೇ ನೀರು ತಲುಪಿದೆ. ಇನ್ನು ಮುಂದೆ ಮುಸನಾಳ್ ಅಗ್ನಿವರೆಗೆ ನೀರು 2 ದಿನದ ತನಕ ಹೋಗ್ತಾವು. ಇದರಿಂದ ನಮಗೆಲ್ಲ ರೈತರಿಗೆ ಅಗದಿ ಭಾಳ ಖುಷಿ ಆಗೈತಿ. ಇದಕ್ಕೆ ಎಲ್ಲ ನೀರು ಬಂದದಕ್ಕಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಎಲ್ಲ ರೈತರ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಈ ವೇಳೆ ವಾಲ್ಮೀಕಿ ಮಾನೆ, ಶ್ರೀಪಾಲ್ ಸಮಾಜಿ, ಪ್ರಕಾಶ್ ಮಿರ್ಜಿ, ಮಹಾದೇವ್ ಲೋಕ್ರೆ, ಅಪ್ಪಾಸಾಬ್ ಪಾಟೋಳೆ, ಮಹಾದೇವ್ ಕಾಂಬಳೆ, ಸುನೀಲ್ ಅರಗೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತಾರ್ದಾಳೆ. ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತಾರ್ದಾಳೆ.